ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವ ಸ್ಥಿತಿ ಎದುರಾಗಿದೆ. ವೀಲ್ ಚೇರ್ ಇಲ್ಲದೆ ರೋಗಿಗಳನ್ನು ಹೊತ್ತು ಸಾಗಿಸಲಾಗ್ತಾ ಇದೆ. ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ವೀಲ್ ಚೇರ್ ಇಲ್ಲದಕ್ಕೆ ರೋಗಿಯನ್ನ ಹೊತ್ತು ಸಾಗಿಸಲಾಗ್ತಾ ಇದೆ. 3ನೇ ಮಹಡಿಯಿಂದ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ರೋಗಿಯನ್ನ ಹೊತ್ತು ಯುವಕ ಸಾಕ್ತಾ ಇದ್ದಾರೆ. ಅವ್ಯವಸ್ಥೆಗೆ ಸಾಕ್ಷಿಯಾದ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಮೂರ್ಛೆ ಬಂದ ಕಾರಣ ರೋಗಿ ನರಳಾಡ್ತಿದ್ದಾರೆ. ವೀಲ್ ಚೇರ್ ಇಲ್ಲದಕ್ಕೆ ಹೊತ್ಕೊಂಡೇ ವಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ರೋಗಿಯನ್ನ ಹೊತ್ತು ಸಾಗಿದ ವಿಡಿಯೋ ಏನಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೆಲ ಜಿಲ್ಲಾಸ್ಪತ್ರೆಗಳಲ್ಲಿ ಕನಿಷ್ಠ ಮೂಲ ಸೌಲಭ್ಯವೂ ಕೂಡ ಇರೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಮೂರ್ಛಾ ರೋಗ ಬಂದಿದೆ ರೋಗಿಗೆ. ಹಾಗಾಗಿ 3ನೇ ವಾರ್ಡ್ನಿಂದ ಅಥವಾ 3ನೇ ಮಹಡಿಯಿಂದ ಕೆಳಗಡೆಗೆ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅದ್ರೇನು ಮಾಡೋದು, ಅಲ್ಲಿನ ಸ್ಥಿತಿಗತಿ ಹೇಗಿದೆ ನೋಡಿ. ವೀಲ್ ಚೇರ್ ಕೂಡ ಇಲ್ಲ. ಹಾಗಾಗಿ ರೋಗಿಗೆ ಸಂಬಂಧಪಟ್ಟಂಥವರು ರೋಗಿಯನ್ನು ಎತ್ಕೊಂಡು ಎಮರ್ಜೆನ್ಸಿ ವಾರ್ಡ್ಗೆ ಓಡೋಡು ಹೋಗಿದ್ದಾರೆ. ಅಂದರೆ ಅಲ್ಲಿಗೆ ಸಂಬಂಧಪಟ್ಟಂಥ ಆಡಳಿತ ವರ್ಗ ಆಗಲಿ, ಹಾಸ್ಪಿಟಲಿಯ ಸಿಬ್ಬಂದಿ ವರ್ಗದವರಾಗಲಿ ಏನಾದರೂ ಅನುಕೂಲ ಮಾಡಿಕೊಡಿ ಅಥವಾ ಮೂಲ ಸೌಕರ್ಯವನ್ನು ಕಲ್ಪಿಸ್ಕೊಡಿ ಅಂತ ಇಲ್ಲಿವರೆಗೂ ಕೇಳೇ ಇಲ್ವಾ? ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಈಗ ಕೇವಲ ಒಂದು ಆಸ್ಪತ್ರೆಯ ಸ್ಥಿತಿಗತಿಯಲ್ಲ, ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಮಿನಿಮಮ್ ಇರುವಂತಹ ಸೌಲಭ್ಯಗಳು ಕೂಡ ಇರೋದಿಲ್ಲ. ಈಗ ನೀವು ಗಮನಿಸ್ತಾ ಇದ್ದೀರಾ, 3ನೇ ಮಹಡಿಯಿಂದ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗತಿ ಏನು ಅನ್ನೋದಾಗಿ ಕೆಲವೊಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಈಗ ವೀಲ್ ಚೇರ್ ಇಲ್ಲದಕ್ಕೆ ವಾರ್ಡ್ಗೆ ಹೊತ್ಕೊಂಡೆ ಶಿಫ್ಟ್ ಮಾಡಬೇಕಾದಂಥ ಪರಿಸ್ಥಿತಿ. ಈಗೇನೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಆದರೆ ಎಷ್ಟು ದಿನದಿಂದ ಈ ರೀತಿಯಾದಂಥ ಪರಿಸ್ಥಿತಿ ಇದೆ? ಒಂದು ವೀಲ್ ಚೇರ್ ಗತಿ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ಸೀಮೆ ಆಸ್ಪತ್ರೆ ಅನ್ನೋದಾಗಿ ಕೆಲವೊಂದಷ್ಟು ಪ್ರಶ್ನೆ, ಆಕ್ರೋಶಗಳು ಕೂಡ ಸಾಮಾಜಿಕ ವಲಯದಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವ ದುಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಂದರೆ ಯಾವ ರೀತಿಯಾದಂತಹ ಸೌಲಭ್ಯ ಕೊಡ್ತಾ ಇರಬಹುದು ಅಂದರೆ, ಒಂದು ಕಡೆ ಮೂಲ ಸೌಕರ್ಯವೇ ಇಲ್ಲ ಅಂತ ಹೇಳಿದೆ, ಅಲ್ಲಿನ ಡಾಕ್ಟರ್ಸ್ಗಳು ಯಾವ ರೀತಿ ಇರಬಹುದು ಅಥವಾ ಎಲ್ಲ ಸುಸಜ್ಜಿತವಾಗಿ ಆಗ್ತಾ ಇದೆಯಾ? ನಿಜಕ್ಕೂ ಕರುಳು ಕಿತ್ತು ಬರ್ತಾ ಇದೆ. ಮೂರ್ಛೆ ಹೋದಂತಹ ರೋಗಿಯನ್ನ ಅವ್ರಿಗೆ ಸಂಬಂಧಪಟ್ಟವರೇ ಎತ್ಕೊಂಡು ಹೋಗಿ ಎಮರ್ಜೆನ್ಸಿ ವಾರ್ಡ್ಗೆ ಹಾಕಬೇಕು ಅಂತ ಹೇಳಿದ್ರೆ, ಅಲ್ಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಏನಾದರೂ ಬಿದ್ದೋದ್ರೆ ಯಾರು ಬರ್ತಾರೆ? ಯಾಕಂದರೆ ಕನಿಷ್ಠ ಪಕ್ಷ ವೀಲ್ ಚೇರೋ ಅಥವಾ ಸ್ಟ್ರೆಕ್ಚರ್ ಇರುವಂತಹ ಒಂದು ಮೂಲ ಉಪಕರಣನ ಏನಾದರೂ ಇಟ್ಟಿರಬೇಕು ಆಸ್ಪತ್ರೆಯಲ್ಲಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ. ಆದರೆ ಮಿನಿಮಮ್ ಸೌಲಭ್ಯವೂ ಕೂಡ ಈ ಆಸ್ಪತ್ರೆಯಲ್ಲಿ ಇಲ್ಲದೆ ಇರೋದನ್ನು ದಯವಿಟ್ಟು ಗಮನ ಹರಿಸಬೇಕು. ರೋಗಿಗಳಿಗೆ ಆಸ್ಪತ್ರೆ ಕಟ್ಬಿಟ್ರೆ ಆಗೋದಿಲ್ಲ, ಹಾಸ್ಪಿಟಲ್ ಕಟ್ಬಿಟ್ರೆ ಆಗೋದಿಲ್ಲ. ಸಂಬಂಧಪಟ್ಟಂತೆ ಚಿಕ್ಕ ಪುಟ್ಟ ಕನಿಷ್ಠ ಪಕ್ಷ ಏನೇನು ಸೌಲಭ್ಯ ಬೇಕು ಅದನ್ನು ಗಮನ ಹರಿಸಬೇಕು. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಭಾಷಣ ಬಿಗಿತೀರಲ್ಲ, ಇಷ್ಟೆಲ್ಲ ನೋಡ್ದಂಗೆ ಕಣ್ಣು ಮುಚ್ಕೊಂಡು ಹೆಂಗೆ ಕೂತ್ಕೊಳ್ತೀರಾ ನೀವು? ಪ್ರೈವೇಟ್ ಆಸ್ಪತ್ರೆಗೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೋ ಹೊಟ್ಟೋಗ್ಬಿಡ್ತೀರಾ. ಜನಸಾಮಾನ್ಯರು ಅಥವಾ ಬಡವರಿಗೆ ಕಲ್ಪಿಸಿರುವಂಥ ಹಾಸ್ಪಿಟಲ್ನಲ್ಲಿ ಮಿನಿಮಮ್ ಸೌಲಭ್ಯವೂ ಇಲ್ಲದೆ ಇರೋದಕ್ಕೆ ಯಾರು ಹೊಣೆ ಅನ್ನೋದಾಗಿ ಪ್ರಶ್ನೆ ಮೂಡ್ತಾ ಇರೋದು.